ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕಾನೂನು ಕನ್ನಡ ಯಾರೆಲ್ಲ ಓದ್ತಾ ಇದ್ದೀರಾ, LLB ಸಬ್ಜೆಕ್ಟಲ್ಲಿ ಬರುತ್ತೆ ಗೈಸ್. LLB ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೆ ಕಾನೂನು ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ. ನಾನು ತುಂಬಾ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನಲ್ಲಿ ಕಲೆಕ್ಟ್ ಮಾಡಿ ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಇದ್ದಾವೆ ಇವನ್ನ ಇಷ್ಟನ್ನ ಓದ್ಕೊಂಡ್ರೆ ನಿಮಗೆ ರಿಪೀಟೆಡ್ ಆಗಿರುತ್ತೆ, ಪಕ್ಕಾ ಬರೀಬೋದು. ಸೊ ಅವನ್ನ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಕಾನೂನು ಕನ್ನಡದ ಪರೀಕ್ಷೆಗೆ ಬೇಕಾಗಿರುವ ಪ್ರಮುಖ ಪ್ರಶ್ನೆಗಳು, ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಕಾನೂನು ಕನ್ನಡ ಗೈಸ್, ಓಕೆನಾ? ಇವಿಷ್ಟು ಓದ್ಕೊಳ್ಳಿ ನೀವು. ಅದರಲ್ಲಿ ಏನೇನು ಬರುತ್ತೆ, ಸಾರಾಂಶ ಬರುತ್ತೆ, ಗಾದೆ ಮಾತು ಬರುತ್ತೆ. ಸಾರಾಂಶ ಬರೀರಿ ಅಂತ ಕೇಳ್ಬೋದು, ಪ್ರಬಂಧ ಬರೀರಿ ಅಂತ ಕೇಳ್ಬೋದು. ಯಾವುದು ಇಂಪಾರ್ಟೆಂಟಾಗಿ ಕೇಳಿದ್ದಾರೆ ಅಂತ ನಾನು ಒಂದಷ್ಟು ಕ್ವಶನ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಗೈಸ್. ಸೊ ವಿಡಿಯೋ ತಡ ಮಾಡಿದೆ, ನಾನು ವಿಡಿಯೋನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಸೊ ಈ ಒಂದು PDF ಏನಾದರೂ ನಿಮಗೆ ಬೇಕು ಅಂತ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಸೊ ಹೋಗಿ ದಯವಿಟ್ಟು ನೋಡಿ. ಅದೇ ರೀತಿ ನಿಮಗೆ ಈ ಸೆಕೆಂಡ್ ಸೆಮ್ಮು 3 ಇಯರ್ LLB ಯಾರ್ಯಾರು ಓಡ್ತಾ ಇದ್ದೀರಾ ಅಥವಾ ಕಾನ್ಸಂಟ್ರೇಷನಲ್ 2 ಆಗಿರ್ಬೋದು, ಯಾವ್ದು ಅದ್ರದ್ದು ಪ್ಲೇಲಿಸ್ಟು ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿದ್ದೀನಿ ಗೈಸ್. ದಯವಿಟ್ಟು ಹೋಗಿ ಚೆಕಪ್ ಮಾಡ್ಕೊಳ್ಳಿ. ಸೊ ಮತ್ತೆ ತಡ ಮಾಡದೆ ಬನ್ನಿ, ನಾವೀಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೊಂಡು ಹೋಗ್ಬಿಡೋಣ ಗೈಸ್. ಸೊ ಫಸ್ಟ್ನೇ ಕ್ವಶನ್ಸ್ ಬರುತ್ತೆ ನಿಮಗೆ. ಕರ್ನಾಟಕವನ್ನು ಆಳಿದ ವಿವಿಧ ರಾಜವಂಶಗಳನ್ನು ಪರಿಚಯಿಸಿ. ಈ ರೀತಿ ಕೇಳ್ತಾರೆ ಗೈಸ್. ಧರ್ಮ, ಸಂಗೀತ ಮತ್ತು ಶಿಲ್ಪಕಲೆಗೆ ಕರ್ನಾಟಕದ ಕೊಡುಗೆಯನ್ನು ವಿವರಿಸಿ. ಈ ಒಂದು ಕ್ವಶನ್ನು ಕೂಡ ತುಂಬಾ ಇಂಪಾರ್ಟೆಂಟು ಗೈಸ್, ತುಂಬ ವರ್ಷ ಬಂದಿದೆ. ಸೊ ನಿಮಗೆ ಎಷ್ಟೋ ಜನ ಈಗ ಡೌಟ್ ಬರ್ಬೋದು, ಬ್ರೋ ನಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ, ಕನ್ನಡ ಕ್ವಶನ್ ಪೇಪರ್ಸ್ ಕಳಿಸ್ಕೊಡಿ ಬ್ರೋ ಅಂತ. ಬ್ರೋ ದಯವಿಟ್ಟು ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ. ಸೊ ದಯವಿಟ್ಟು ಜಾಯ್ನ್ ಆಗಿ. ಈ ಒಂದು ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ PDF ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನನ್ನಲ್ಲಿ ಯಾವ್ಯಾವುದು ಲಭ್ಯವಿದೆ ಆ ಒಂದು ಕ್ವಶನ್ ಪೇಪರ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್, ಓಕೆನಾ? ಬನ್ನಿ ಈಗ ನಾವು ತಡ ಮಾಡದೆ ಥರ್ಡ್ ಕ್ವಶನ್ಸ್ ನಿಮ್ಗೆ ಬರುತ್ತೆ. ಕಾಲಕ್ಕೆ ತಕ್ಕಂತೆ ಶಾಸ್ತ್ರ ಗ್ರಂಥಗಳನ್ನು ಅರ್ಥೈಸುವ ರೀತಿ ಬದಲಾಗಬೇಕು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎಂಬ ಕವನದ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಗೈಸ್. ಸೊ ನಿಮಗೆ ಈಗ ಸಡನ್ನಾಗಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋದರೆ, ನಿಜ ಹೇಳ್ತೀನಿ, ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರೆಯೋರ್ಗಂತೂ ಕನ್ನಡ ಸಡನ್ನಾಗಿ ಬರೀಬೇಕು ಅಂತ ದೇವ್ರಣೆಗೂ ಆಗೋದಿಲ್ಲ ಗೈಸ್. ದಯವಿಟ್ಟು ನೀವು ಬಿಫೋರ್ 1 or 2 ಡೇಸ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮೇಯ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ನನಗೆ ಕನ್ನಡ ಬಿಡು, ನಾನು ಆರಾಮಾಗಿ ಓದ್ತೀರಾ ಗೈಸ್, ಒಪ್ಕೊತೀನಿ. ಬಟ್ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಓದ್ತೀನಿ, ಅರ್ಥ ಮಾಡ್ಕೊತೀನಿ. ಬಟ್ ಆ ಒಂದು ಬರಿಬೇಕಾದ್ರೆ ನಮಗೆ ಡೈಲಿ ಇಂಗ್ಲೀಷಲ್ಲಿ ಬರೆದು ಪ್ರಾಕ್ಟೀಸ್ ಆಗಿ ಕನ್ನಡ ಬರೆಯೋದು, ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೆಯೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಬಿಫೋರ್ 2-3 ಡೇಸಲ್ಲಿ ದಯವಿಟ್ಟು ಕನ್ನಡ ಬರೀರಿ. ಒಂದು 10 ಪೇಜ್ ಬರೀರಿ. ಈ ಒಂದು ಕ್ವಶನ್ಸಿಗೆ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ, ಈ ಒಂದು 5-6 ಕ್ವಶನ್ಸ್ಗೆ ಬರೀರಿ. ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಹ್ಯಾಂಡ್ ರೈಟಿಂಗು ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೆಯೋದು, ಮತ್ತು ನಿಮ್ಮ ಕೈ ಕೂಡ ಕನ್ನಡಕ್ಕೆ ಮತ್ತೆ ಅಡ್ಜಸ್ಟ್ ಆಗುತ್ತೆ ಗೈಸ್. ಸೊ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ಅಷ್ಟು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಕೆಲವೊಂದಷ್ಟು ಜನಕ್ಕೆ ಮಾತ್ರ ಹೇಳಿದ್ದೀನಿ ಗೈಸ್, ಓಕೆನಾ? ಈಗ ಸಂದರ್ಭದ ಸೌಲಭ್ಯದ ಲಾಭವನ್ನು ಪಡೆದುಕೊಂಡು ಕೇಸನ್ನು ಗೆದ್ದ ಸಂಗತಿಯನ್ನು ಒಂದು ಉಪಾಯ ನಿರೂಪಿಸಿರುವ ರೀತಿಯನ್ನು ವಿವರಿಸಿ. ಸೊ ನೀವು ಸಿಲೆಬಸ್ ತೆಗೆದು ನೋಡಿದ್ರೆ ಇವೆಲ್ಲ ಕ್ವಶನ್ಸು ಇದ್ದೇ ಇರುತ್ತೆ. ಈ ಒಂದು ಚಾಪ್ಟರ್ಸ್ ಮೇಲೆ ನಾನು ಕ್ವಶನ್ಸ್ ಮಾಡಿರೋದು, ಓಕೆನಾ? ನೆಕ್ಸ್ಟ್ ಕ್ವಶನ್ನು, ಹೇಮಶಶಿಯು ಕ್ಷೀರದಾಳಾಗಬೇಕಾಗಿ ಬಂದ ಕಾರಣವನ್ನು ವಿವರಿಸಿರಿ. ಕನ್ನಡ ಭಾಷೆಯ ವಿವಿಧ ಘಟ್ಟಗಳನ್ನು ಕುರಿತು ಬರೆಯಿರಿ. ಪರಸ್ಪರ ಸೌಹಾರ್ದ ಬ್ಯಾಂಕ್ಗೆ ಕಾಂತಿಮತಿ ಅವರನ್ನು ಪ್ರಥಮ ದರ್ಜೆ ಗುಮಾಸ್ತರನ್ನಾಗಿ ನೇಮಿಸುವಂತೆ ಒಂದು ನೇಮಕಾತಿ ಹಾಗೂ ಕರಾರು ಪತ್ರ. ಗೈಸ್ ಇಲ್ಲಿ ನೋಡಿ, ಎಂಪ್ಲಾಯ್ಮೆಂಟು ಮತ್ತು ಕಾಂಟ್ರಾಕ್ಟ್ ಕೇಳ್ತಾ ಇದ್ದಾರೆ. ಸೊ ನೀವು ಅದನ್ನು ಇಂಗ್ಲೀಷಲ್ಲೂ ಸ್ವಲ್ಪ ಯೋಚನೆ ಮಾಡಿ ಬರೀಬೋದು, ಓಕೆನಾ? ಇಲ್ಲಿ ನೀವು ಲೆಟರ್ ಬರೀಬೇಕು ಅಂತ ಹೇಳಿದರೆ, ಲೆಟರ್ ರೈಟಿಂಗು ತುಂಬಾ ಇದೆ ಗೈಸ್. ಪ್ರಬಂಧ ಇದೆ, ಗಾದೆ ಇದೆ, ಸಾರಾಂಶ ಬರೀರಿ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು ಗೈಸ್ ಕಾನೂನು ಕನ್ನಡಕ್ಕೆ. ಸೊ ಈ ರೀತಿ. ನೆಕ್ಸ್ಟ್ ಕ್ವಶನ್ ಬಂದು, ಹನುಮಂತ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದಂತೆ ಎಂಬ ಗಾದೆಯನ್ನು ವಿವರಿಸಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆ. ಪ್ರಬಂಧ ರಚನೆ ಎಂದರೇನು? ಪ್ರಬಂಧ ರಚನೆ ಎಂದರೇನು? ಪ್ರಬಂಧದ ವಿವಿಧ ವಿಧಗಳನ್ನು ವಿವರಿಸಿರಿ.
ನೆಕ್ಸ್ಟ್ ಕ್ವಶನ್ನು, ಕನ್ನಡ ನಾಡಿನ ಪ್ರಾಕೃತಿಕ ಸಂಪನ್ಮೂಲಗಳನ್ನು ವಿವರಿಸಿರಿ. ಕನ್ನಡ ನಾಡಿನಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಬಗ್ಗೆ ವಿವರಿಸಿರಿ. ನ್ಯಾಯಾಧೀಶ ಕಥೆಯಲ್ಲಿ ನ್ಯಾಯಾಧೀಶನ ವ್ಯಕ್ತಿತ್ವ ಹೇಗೆ ಮೂಡಿಬಂದಿದೆ ವಿವರಿಸಿರಿ. ಆಡಳಿತ ಭಾಷೆಯಾಗಿ ಕನ್ನಡ ನಡೆದು ಬಂದ ದಾರಿಯನ್ನು ವಿವರಿಸಿರಿ. ಕನ್ನಡದಲ್ಲಿ ಕಾನೂನು ಸಾಹಿತ್ಯ ನಡೆದು ಬಂದ ದಾರಿಯನ್ನು ವಿವರಿಸಿರಿ. ಗೈಸ್, ಇವೆರಡು ಕ್ವಶನಲ್ಲಿ ಒಂದು ಕ್ವಶನ್ ಇಂಪಾರ್ಟೆಂಟು ಗೈಸ್, ಪಕ್ಕಾ ಬಂದೇ ಬರುತ್ತೆ. ಮತ್ತು ಇದು ನ್ಯಾಯಾಧೀಶ ಅಂತ ಇದೆಯಲ್ಲ, ಆ ಒಂದು ನ್ಯಾಯಾಧೀಶ ಕಥೆಯನ್ನು ಕೂಡ ನೀವು ಓದ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಭಾಷೆ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ನೀವು ಕೇಳ್ಬೋದು. ಬಾಡಿಗೆ ಕರಾರು ಪತ್ರ ಎಂದರೇನು, ಮಾದರಿ ಪತ್ರದೊಂದಿಗೆ ವಿವರಿಸಿರಿ ಅಂತ ಕೇಳ್ಬೋದು. ಗಾದೆ ಮಾತುಗಳೆಂದರೇನು, ಅವುಗಳ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಯಾವುದೇ ಗಾದೆ ಕೇಳಿದ್ರೂ ನೀವು ಒಂದು ಮೇಯ್ನು ಅದ್ರ ಬೇಸಿಕ್ಸ್ ಬರದೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಗೈಸ್. ನೆಕ್ಸ್ಟು, ನಿರಪರಾಧಿಯಾಗಿದ್ದರೂ ಶಿಕ್ಷೆ ಬೇಕಾಗುತ್ತದೆ ಎಂಬುದನ್ನು ಜೋಗ್ಯಾರ ಅಜ್ಜಪ್ಪನ ಕೋಳಿ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ಗೈಸ್, ಈ ಒಂದು ಕ್ವಶನ್ಸ್ 200% ಬಂದೇ ಬರುತ್ತೆ. ನ್ಯಾಯಾಧೀಶ ಬರುತ್ತೆ, ಇಲ್ಲಾಂದರೆ ಜೋಗ್ಯಾರ ಅಜ್ಜಪ್ಪನ ಕೋಳಿ ಕತೆ. ಇವೆರಡರಲ್ಲಿ ಒಂದು ಚಾಪ್ಟ್ರಿಂದ ಪಕ್ಕಾ 16 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಗೈಸ್. 10 ಮಾರ್ಕ್ಸ್ ಕ್ವಶನ್ಸ್ ಆದರೂ ಬಂದೇ ಬರುತ್ತೆ. ನಿಮಗೆ ಮೇಯ್ನು ನಿಮಗೆ ಇವಾಗ ಕನ್ಫ್ಯೂಷನ್ ಆಗ್ತಿರೋದು ಕ್ವಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ ಅಂತ. ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಜಾಯಿನ್ ಆಗಿ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಕರಾರು ಎಂದರೇನು, ಕರಾರಿನ ವಿಧಗಳನ್ನು ವಿವರಿಸಿ. ಕರ್ನಾಟಕದ ಭೌಗೋಳಿಕ ವಿಭಾಗಗಳು, ವಾಯುಗುಣ, ನದಿಗಳು ಹಾಗೂ ಬೆಳೆಗಳನ್ನು ಪರಿಚಯಿಸಿ. ಬಾಡಿಗೆ ಕರಾರು ಪತ್ರವನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. ಕರ್ನಾಟಕದಲ್ಲಿರುವ ವಿವಿಧ ಧರ್ಮಗಳು ಯಾವುವು ವಿವರಿಸಿ. ಕಾನೂನು ಭಾಷಾಂತರದ ಸವಾಲುಗಳು ಮತ್ತು ಭಾಷಾಂತರದ ಪ್ರಕಾರಗಳನ್ನು ವಿವರಿಸಿ. ಗೈಸ್ ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟು. ಹಣಕಾಸು ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ಸಾಧಿಸಿರುವ ಪ್ರಗತಿ. ಇದನ್ನು ನಿಮಗೆ ಅವರು ಎಸ್ಸೆ ಕೇಳ್ಬಿಡ್ಬೋದು, ಅಂದರೆ ಏನು ಪ್ರಬಂಧ ರಚನೆ ಅಂತ ಅಂದ್ಬಿಟ್ಟು ಕೇಳ್ಬಿಡೋದು. ಯಾವ ತಪ್ಪನ್ನು ಮಾಡದಿದ್ದರು ಮತ್ತು ಜೋಗ್ಯಾರ ಅಜ್ಜಪ್ಪನ ಒಂದು ಪದ್ಯನ ನೀವು ಓದ್ಕೋಬೇಕಾಗುತ್ತೆ. ವಾಕ್ಯ ಅಂದರೆ ಏನು ಅಂತ ಕೇಳಿದ್ದಾರೆ ಲಾಸ್ಟು. ನೆಕ್ಸ್ಟು, ಸಾರಾಂಶ ಬರೆಯಿರಿ ಅಂತ ಕೇಳ್ತಾರೆ ಗೈಸ್. ದುರ್ಜನರ ಸಂಘ ಬೇಡ, ಓಕೆನಾ. ನೆಕ್ಸ್ಟು, ದುಡ್ಡು ಕೆಟ್ಟದ್ದು ನೋಡಣ್ಣ, ಶಿಶುನಾಳ ಶರೀಫರ ಪದ್ಯ. ಈ ಒಂದು ಕ್ವಶನ್ಸ್ ಮೇಲೆ ಸಾರಾಂಶ ಬರೀರಿ ಅಂತ ಕೇಳ್ತಾರೆ. ಸೊ ನೀವು ಅದೊಂದು ಆ ಒಂದು ಪದ್ಯ ಆ ಒಂದು ಅರ್ಥ ಏನಿದೆ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ ಗೈಸ್, ಓದ್ಕೊಳ್ಳಿ. ಕುಲವೆಂದು ಒಡೆದಾಡದಿರಿ. ಆಳಾಗಬಲ್ಲವನು ಅರಸನಾಗಿ ಆಳುವನು. ಅದು ಗೈಸ್ ಕ್ವಶನ್ಸ್ ಅದು ಮಿಸ್ಟೇಕ್ ಆಗಿದೆ, ಓಕೆನಾ. ಸ್ವಲ್ಪ ಕನ್ನಡ ಮಿಸ್ಟೇಕ್ ಆಗಿದೆ, ಒಂದು ಕ್ವಶನ್ಸ್ ಫುಲ್ ಟೈಪ್ ಆಗಿಲ್ಲ. ಅದು ಆಳಾಗಬಲ್ಲವನು ಅರಸನಾಗಿ ಆಳುವನು, ಆ ಒಂದು ಸಾರಾಂಶನ ವಿವರಿಸಿರಿ ಅಂತ ನಿಮ್ಗೆ ಕೇಳಿದ್ದಾರೆ. ಅದಾದಮೇಲೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ ಗೈಸ್. ಕ್ರಯಪತ್ರ, ಉಯಿಲು, ಪ್ರಮಾಣ ಪತ್ರ, ನೋಟಿಸ್, ಹಳಗನ್ನಡ, ಮರಣಶಾಸನ, ಕನ್ನಡ ಭಾಷೆಯ ಇಂದಿನ ಸ್ಥಿತಿ, ಸಂಚಿವನ್ನಮ್ಮ ವಿವರಿಸಿರುವ ಹೆಣ್ಣಿನ ಮಹತ್ವ, ಇವೆಲ್ಲ ಟಿಪ್ಪಣಿ ತುಂಬಾ ಇಂಪಾರ್ಟೆಂಟು ಗೈಸ್. ಇಲ್ಲಿ ಕೊಟ್ಟಿರೋದು ನಾನು ನಿಮಗೆ 8 ಟಿಪ್ಪಣಿ ಕೊಟ್ಟಿದ್ದೀನಿ. 8 ಟಿಪ್ಪಣಿ ನೀವು ಕಲ್ತಿರಲೇಬೇಕು, ಓದಿರಲೇಬೇಕು, ಬರೆಯೋದಕ್ಕೆ ಗೊತ್ತಿರಲೇಬೇಕು, ಓಕೆ. ಈ ಕೆಳಗಿನ ಗಾದೆ ಮಾತುಗಳನ್ನು ವಿವರಿಸಿ. ಗೈಸ್, ಇಷ್ಟು ಗಾದೆ ಮಾತು ನಾನು ಹಿಂದಿನ ಪ್ರೀವಿಯಸ್ ಇಯರ್ಸಲ್ಲಿ ನಾನು ನಿಮಗೆ ಕೊಟ್ಟಿರೋದು, ಓಕೆನಾ. ಇದು ಬಿಟ್ಟು ಬೇರೆ ಗಾದೆ ಮಾತುಗಳನ್ನ ನೀವು ಕೊಡ್ಬೋದು, ಕೇಳೋ ಚಾನ್ಸಸ್ ತುಂಬಾ ಇದೆ. ಇದೇ ಕೇಳ್ತಾರೆ ಅಂತ ನಾನು ಹೇಳೋದಿಲ್ಲ ಗೈಸ್. ಅಜ್ಜಿನೂತದ್ದು ಅಜ್ಜನ ಉಡುದಾರಕ್ಕೆ, ಆಸೆಗೆ ಇದ್ದಷ್ಟು ಕಾಲು ಚಾಚು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ಮಾತು ಬೆಳ್ಳಿ ಮೌನ ಬಂಗಾರ, ಒಳೆಯುವುದೆಲ್ಲ ಚಿನ್ನವಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಹಿತ್ತಲ ಗಿಡ ಮದ್ದಲ್ಲ, ಅತಿ ಆಸೆ ಗತಿ ಕೇಡು. ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋ ಗಾದೆ ಮಾತು, ಅವುಗಳಲ್ಲಿ ಇಂಪಾರ್ಟೆಂಟ್. ಪ್ರಬಂಧ ಬರೆಯಿರಿ ಅಂತ ನಿಮಗೆ ಜಸ್ಟ್ 4 ಕ್ವಶನ್ಸ್ ಮಾತ್ರ ಹಾಕಿದ್ದೀನಿ. ಪರಿಸರ ಸಂರಕ್ಷಣೆ, ಕ್ರೀಡೆಗಳ ಮಹತ್ವ, ಜನಸಂಖ್ಯೆ ಹೆಚ್ಚಳದ ದುಷ್ಪರಿಣಾಮಗಳು, ವಿದ್ಯಾರ್ಥಿಗಳಿಗೆ ಸಮವಸ್ತ್ರದ ಅಗತ್ಯ ಹಾಗೂ ಅನಗತ್ಯತೆಯ ಪ್ರಸ್ತುತತೆ, ಅಥವಾ ನಿಮಗೆ ಕಾನೂನು ಜಗತ್ತಿನ ಕನ್ನಡ ಮಹತ್ವ, ಜಗತ್ತಿನಲ್ಲಿ ಕನ್ನಡದ ಮಹತ್ವ. ಈ ಒಂದು ಕ್ವಶನ್ಸು ಕೂಡ ಸೇರಿಸ್ಕೊಳ್ಳಿ ಅಲ್ಲಿ. ಸೊ ಇದಿಷ್ಟು ನಿಮಗೆ ಕಾನೂನು ಕನ್ನಡದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮ್ಸ್ಗೆ, SLU ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು ಗೈಸ್. ಸೊ ನಿಮ್ಗೇನಾದರೂ ಎಲ್ಲಾದರೂ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾರೆ ಕ್ವಶನ್ಸಲ್ಲಿ, ದಯವಿಟ್ಟು ಕ್ಷಮಿಸಿ. ಸೊ ಇದಿಷ್ಟು ಕಾನೂನು ಕನ್ನಡದ ಇಂಪಾರ್ಟೆಂಟ್ ಕ್ವಶನ್ಸು ವಿಡಿಯೋ ಆಗಿತ್ತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್.